24 ಗಂಟೆ ಪೊಲೀಸ್ ವಶದಲ್ಲಿದ್ದಂತಹ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೈಕೋರ್ಟ್ ಆದೇಶದಡಿ ಬಿಡುಗಡೆ ಆಗಿದ್ದೆ ತಡ ಚಿಕ್ಕಮಗಳೂರು ನಗರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಬಿಜೆಪಿ ಕಾರ್ಯಕರ್ತರು ಡ್ರಮ್ ಸೆಟ್ ಶಬ್ದಕ್ಕೆ ರಸ್ತೆಯಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಸುಳ್ಳು ಕೇಸ್ ಸೋಲ್ತು ಸತ್ಯ ಗೆಲ್ತು ಅಂತ ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಪೊಲೀಸರ ವಶದಲ್ಲಿದ್ದ ಎಂಎಲ್ಸಿ ಸಿಟಿ ರವಿ ಬಿಡುಗಡೆ. ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಅಭಿಮಾನಿಗಳಲ್ಲಿ ಸಂಭ್ರಮ. ಇಂದು ಅದ್ದೂರಿ ಸಂಭ್ರಮಾಚರಣೆಗೆ ಬೆಂಬಲಿಗರ ಸಿದ್ಧತೆ. ಕಳೆದ 2 ದಿನಗಳಿಂದ ಚಿಕ್ಕಮಗಳೂರಲ್ಲಿ ಒಂದೇ ಸುದ್ದಿ, ಒಂದೇ ಮಾತು. ಸಿಟಿ ರವಿ ಆ ಪದ ಬಳಸಲ್ಲ ಅನ್ನೋದು. ಆದ್ರೂ ಆ ಪದ ಬಳಕೆ ಮಾಡಿದ್ದಾರೆ ಎಂದು ಸರ್ಕಾರ ಹಾಗೂ ಪೊಲೀಸರು ಮಾಡಿದ ಪ್ರಹಸನಕ್ಕೆ ಚಿಕ್ಕಮಗಳೂರು ಬಿಜೆಪಿ ಕಾರ್ಯಕರ್ತರು ಇದು ದ್ವೇಷದ ರಾಜಕಾರಣ, ಹಿಂದುತ್ವದ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ಎಂದು ಸರ್ಕಾರ, ಸಿಎಂ, ಡಿಸಿಎಂ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ರು. ಮುಷ್ಕರ ಮಾಡಿದ್ರು, ರಸ್ತೆಯಲ್ಲಿ ಮಲಗಿದ್ರು, ಪೊಲೀಸರ ಲಾಠಿ ರುಚಿ ನೋಡಿದ್ರು. ಎಲ್ಲ ಸಿಟಿ ರವಿಗಾಗಿ. ಆದ್ರೆ ಯಾವಾಗ ಹೈಕೋರ್ಟ್ ನಿಂತ ಜಾಗದಲ್ಲೇ ಬಿಡುಗಡೆ ಮಾಡಿ ಅಂತೋ ಬಿಜೆಪಿ ಕಾರ್ಯಕರ್ತರ ಖುಷಿಗೆ ಪಾರವೇರ್ಲಿಲ್ಲ. ಸಿಟಿ ರವಿ ಭಾವಚಿತ್ರ ಹಿಡಿದು ರಸ್ತೆಯಲ್ಲಿ ಕುಣಿದು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಚಿಕ್ಕಮಗಳೂರಿಗೆ ಬರಲಿ ಎಂದು ಎಚ್ಚರಿಕೆ ನೀಡಿದ್ರು. ಸಿಟಿ ರವಿ ಅವರು ಏನೋ ಕಾರ್ಯಕರ್ತರ ನಾಯಕ ಅಂತ ಹೇಳಿ ನಾವು ಅವರನ್ನ ಬೆಂಬಲಿಸಿದೀವಿ. ಅವರು ಮುಂದೆನೋ ಕಾರ್ಯಕರ್ತರ ನಾಯಕ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಲ್ಲಿಂದನೂ ಯಾರು ಹಿಂದುತ್ವದ ಪರ ಮಾತಾಡ್ತಾರೆ, ಯಾರು ಸನಾತನ ಹಿಂದೂ ಧರ್ಮದ ಪರ ಮಾತಾಡ್ತಾರೆ ಅಂತವ್ರನ್ನ ಹತ್ತಿಕ್ತಾನೆ ಬಂದಿದ್ದಾರೆ. ಇವರ ಹಗರಣಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಕ್ಕೆ ಸಿಟಿ ರವಿ ಅವರನ್ನ ಟಾರ್ಗೆಟ್ ಮಾಡಿ ಸುಳ್ಳು ಆಪಾದನೆ ಮಾಡಿ ಅವರನ್ನ ಒಂದು ದಿವಸ ಇಡೀ ಫುಲ್ ರಾತ್ರಿ ಅವರನ್ನ ರೆಸ್ಟ್ ಇಲ್ದಾನೆ ಇಡೀ ಊರೆಲ್ಲ ತಿರುಗಿಸಿದ್ದಾರೆ. ಇವ್ರೇನ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರಾ? ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ, ಇಲ್ಲಿಂದ ಜೀವಂತವಾಗಿ ಹೋಗಿದ್ದೆ ಹೆಚ್ಚು ಅಂತ ಹೇಳಿ ಬರ್ಲಿ ಚಿಕ್ಕಮಗಳೂರು ಸಿಟಿ ರವಿ ನಮ್ಮ ಕ್ಷೇತ್ರಕ್ಕೆ. ಕಾರ್ಯಕರ್ತರ ಪವರ್ ಏನು ಅಂತ ಹೇಳಿ ಇಲ್ಲಿ ತೋರಿಸ್ತೀವಿ ನಾವು. ಇನ್ನು ಸಿಟಿ ರವಿ ಬಿಡುಗಡೆ ಆಗ್ತಿದ್ದಂತೆ ಬಿಜೆಪಿ ನಾಯಕರ ದಂಡು ಕೂಡ ಸಿಟಿ ರವಿ ಮನೆಗೆ ಆಗಮಿಸಿ ಸಿಟಿ ರವಿ ಪತ್ನಿ ಪಲ್ಲವಿ ಜೊತೆ ಮಾತನಾಡಿದ್ರು. ಹೈಕೋರ್ಟ್ ನಿಂತ ಜಾಗದಲ್ಲಿ ಬಿಡುಗಡೆ ಮಾಡುವಂತೆ ಸೂಚಿಸಿದ ಹಿನ್ನೆಲೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ಕಾರ ದೇಶದ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದ್ದಾರೆ. ಮಾಜಿ ಸಚಿವ ಡಿಎನ್ ಜೀವರಾಜ್, ನಾನು 1980ರಿಂದ ಸಿಟಿ ರವಿ ನೋಡಿದ್ದೇನೆ. ಆತ ಬುದ್ಧಿವಂತ ರಾಜಕಾರಣಿ. ಆ ಪದ ಬಳಕೆ ಮಾಡಿಲ್ಲ, ಇದು ಕುತಂತ್ರ ಎಂದ್ರು. ಇಂದು ಚಿಕ್ಕಮಗಳೂರಿಗೆ ಸಿಟಿ ರವಿ ಆಗಮಿಸಲಿದ್ದು ಬೆಂಬಲಿಗರು ಅದ್ದೂರಿ ಸ್ವಾಗತಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಮಂಗಳೂರು, ಉಡುಪಿ ಸೇರಿದಂತೆ ಹಿಂದೂ ಕಾರ್ಯಕರ್ತರು, ಪ್ರಮುಖ ಮುಖಂಡರು ಭಾಗಿಯಾಗಿ ವಿಜಯೋತ್ಸವ ಆಚರಿಸಲಿದ್ದಾರೆ.